ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಸುಮಾರು 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು ಅಂತೇಳಿ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಎಚ್ ಸಿ ಮಾದೇವಪ್ಪನವರು ತಿಳಿಸಿದ್ದಾರೆ. ಮತ್ತು ಈ 1,500 ಏನು ಹುದ್ದೆಗಳಿದಾವಲ್ಲ, ಈ ಹುದ್ದೆಗಳು ಯಾವ್ಯಾವ ವಿಷಯದಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ. ಮತ್ತು ಈ ಹುದ್ದೆಗಳಿಗೆ ಏನಾದರೂ ಟಿ ಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ, ಅದನ್ನೂ ಸಹಿತ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗೋದು. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಒಳ ಮೀಸಲಾತಿ ಪ್ರಕ್ರಿಯೆ ಮುಗಿದಿದೆ. ರಾಜ್ಯದ ಕ್ರೈಸ್ತ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಜಾರಿ ಆದ ನಂತರ ಅವರು ಏನು ಮೀಟಿಂಗ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ SSLCಗೆ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡ್ತಾ ಇರುವಾಗ ಅಲ್ಲಿ ಶಿಕ್ಷಕರನ್ನು ಅಭಿನಂದಿಸಿದರು. ಮತ್ತು ಇನ್ನೂ ನಾವು ಉತ್ತಮ ರೀತಿಯಲ್ಲಿ ಈ ಒಂದು ಶಾಲೆಗಳನ್ನು ನಡೆಸ್ತೀವಿ, ಅದರಲ್ಲಿ ಸುಮಾರು 1,500 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ನಾವು ಶೀಘ್ರದಲ್ಲೇ ಪ್ರಾರಂಭಿಸ್ತೀವಂತೆ ಹೇಳಿದ್ದಾರೆ. ಹಾಗಿತ್ತಂದರೆ ಈ 1,500 ಅಂತ ಏನು ಹೇಳಿದ್ದಾರೆ, ಈ ಹುದ್ದೆಗಳು ಯಾವ್ಯಾವ ವಿಷಯದಲ್ಲಿ ಎಷ್ಟೆಷ್ಟಿದ್ದಾವೆ ಅಂತ ಅನ್ನೋದನ್ನು ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡ್ಬೋದು. ಓಕೆ, ಇಲ್ಲಿಯ ಅನುಮತಿ ನೀಡಿದಂಥ ಹುದ್ದೆಗಳು ಒಟ್ಟು 875 ಇದೆ. ಇದಕ್ಕೆ ಸುಮಾರು ಮತ್ತು ಇನ್ನೊಂದು 400 ಹುದ್ದೆಗಳನ್ನು ಆ್ಯಡ್ ಮಾಡ್ತೀವಿ ಅಂತೇಳಿ ಕೊಟ್ಟಿದ್ದಾರೆ. ಅದು ಆಗುತ್ತೆ ಇಲ್ಲೋ ನೋಡ್ಬೋದು, ಯಾಕಂದರೆ ಆ್ಯಡ್ ಮಾಡಿಕೊಂಡು ಮುಂದೆ ಮಾಡುವಂಥ ಚಾನ್ಸಸ್ ಐತಿದೆ. ಆದರೆ ಈಗ ಆರ್ಥಿಕ ಇಲಾಖೆಯ ಒಂದು ಅನುಮತಿಸಿರುವಂಥ ಹುದ್ದೆಗಳನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಕನ್ನಡ 100 ಇದೆ, ಇಂಗ್ಲೀಷ್ 100 ಇದೆ, ನೆಕ್ಸ್ಟು ಹಿಂದಿ ಟೀಚರ್ 5 ಇದೆ, 50 ಇದೆ, ಮ್ಯಾಥಮೆಟಿಕ್ಸ್ ಟೀಚರ್ 100 ಇದೆ, ಸೈನ್ಸ್ ಟೀಚರ್ 100 ಇದೆ, ಸೋಷಿಯಲ್ ಸೈನ್ಸ್ 150 ಇದೆ, ಕಂಪ್ಯೂಟರ್ ಸೈನ್ಸ್ 50 ಇದೆ, ಫಿಸಿಕಲ್ ಎಜುಕೇಷನ್ 75 ಇದೆ, ಮ್ಯೂಸಿಕ್ ಟೀಚರ್ 0 ಇದೆ, ಡ್ರಾಯಿಂಗ್ ಟೀಚರ್ 0 ಇದೆ, FDC ಕಂಪ್ಯೂಟರ್ ಆಪರೇಟರ್ 75 ಇದೆ, ವಾರ್ಡನ್ 75 ಇದೆ, ಸ್ಟಾಫ್ ನರ್ಸ್ 0 ಇದೆ. ಒಟ್ಟು 875 ಹುದ್ದೆಗಳು ಈಗೇನಿದೆ ಆರ್ಥಿಕ ಇಲಾಖೆ ಅನುಮತಿ ದೊರೆತಂಥ ಹುದ್ದೆಗಳು. ಇದಕ್ಕೆ ಅವರು 600 ಹುದ್ದೆಗಳನ್ನು ಆ್ಯಡ್ ಮಾಡಿಕೊಂಡು 1,500 ಹುದ್ದೆಗಳನ್ನು ನಾವು ಶೀಘ್ರದಲ್ಲೇ ನೇಮಕಾತಿ ಅಧಿಸೂಚನೆಯನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಓಕೆ, ಇಷ್ಟೆಲ್ಲ ಹುದ್ದೆಗಳಿಂದವಲ್ಲ ನೇಮಕಾತಿ ಪ್ರಕ್ರಿಯೆಯಲ್ಲಿ ಇರುವಂಥದ್ದು. ಇದಕ್ಕೇನಾದರೂ ಟಿ ಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ತಮಗೆಲ್ಲ ಗೊತ್ತಿದೆ, ಹಿಂದೆ ಒಂದು ನೋಟಿಫಿಕೇಷನನ್ನು ಕೊಟ್ಟಿದ್ರು ಅವರು. ಈ ಎಲ್ಲ ಶಿಕ್ಷಕರು ಏನಿದಾರಲ್ಲ, ಕನ್ನಡ ಶಾಲಾ ಭಾಷಾ ಶಿಕ್ಷಕರು, ಇವೆಲ್ಲ ಶಿಕ್ಷಕರಿಗೂ ಸಹಿತ ಶಿಕ್ಷಕರ ಅರ್ಹತಾ ಪರೀಕ್ಷೆ 2 ಅಥವಾ ಸೆಂಟ್ರಲ್ CBSE ನಡೆಸುವಂಥ CTET ಪರೀಕ್ಷೆ, ಈ ಎರಡರಲ್ಲಿ ಯಾವುದಾದ್ರೂ ಒಂದಾದರೂ ಪರೀಕ್ಷೆಯನ್ನು ಅವರು ಪಾಸ್ ಮಾಡಿಕೊಂಡಿದ್ದೇ ಆಗಿತ್ತು ಅಂತಂದರೆ ಅವರೇನು ಮಾಡ್ಬೋದು, ಈ ಒಂದು ರಾಜ್ಯ ವಸತಿ ಶಾಲೆಗಳ ನೇಮಕಾತಿ ಏನಿದೆ ಕ್ರೈಸ್ಗೆ ಸಂಬಂಧಪಟ್ಟಂತೆ ಆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರು. ಅದರ ಒಟ್ಟಾರೆಯಾಗಿ TET ಅಂತೂ ಕಡ್ಡಾಯವಾಗಿ ಬೇಕೇ ಬೇಕು. TET ಅಥವಾ CTET, ಕೇಂದ್ರ ಸರ್ಕಾರ ನಡೆಸುವಂಥ, ಕೇಂದ್ರ ಮಟ್ಟದಲ್ಲಿ ನಡೆಸುವಂಥ CTET, ಇದು ಅಥವಾ ಇದು ಯಾವುದಾದ್ರೂ ಒಂದು ಪರೀಕ್ಷೆ ಪಾಸಾಗಿದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಓಕೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಿತ ನಾನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.